ಯಾರು? ಓ, ಇನ್ಸ್ಪೆಕ್ಟರ್ ಸೂರ್ಯ. ಬನ್ನಿ, ಕುಳಿತುಕೊಂಡು ವಿಸ್ಕಿ ಕುಡಿಯುತ್ತಾ ಮಾತಾಡೋಣ. ಪ್ಲೀಸ್ ಕಮಾನ್. ಏ ರವಿರಾಜ್, ಈ ಪೊಲೀಸ್ ಚಂದ್ರ ನಿಮ್ಮ ಮಾವನ ತಿಳಿದಿರೆಯ? ಏ ಮಿಸ್ಟರ್, ಸರ್ಕಾರಕ್ಕೆ ದ್ರೋಹ ಬಗೆದು ನಿನ್ನೊಂದಿಗೆ ಕುಣಿದು ಕುಪ್ಪಳಿಸಿಗೆ ಬಂದಿಲ್ಲ. ಗಂಧದ ಮರಣ ಕಳೆದ ಆ ಕಳ್ಳನ ನೋಡಿಕೊಂಡು ಬಂದಿದ್ದೇನೆ. ನೀನಾಗೆ ನೀವು ಹೊರಗೆ ಕಳಿಸಿದ್ರೆ ಸರಿ, ಆ ದಂಡದ ಮನೆಗೆ ನುಗ್ಗಿ ನಾನೇ ಆ ಡಕಾಯತ್ ನನ್ನ ಮಗನ ಒದ್ದೆ ಹೇಳ್ತಾ ಬರ್ತೀವಿ. ರಾತ್ರಿ ಹೊತ್ತು ಡ್ಯೂಟಿ ಮಾಡಿ ಹಗಲು ಹೊತ್ತಿನಲ್ಲಿ ಕನಸು ಕಂಡಿರಬೇಕು. ಈ ಮನೆಯಲ್ಲಿ ನನ್ನ ಮಿತ್ರ, ಅದು ನಿಜ ಜೀವನದ ಪ್ರಾಣ ಸ್ನೇಹಿತ ಪರಮೇಶನನ್ನು ಬಿಟ್ರೆ ಮತ್ತಾರೂ ಇಲ್ಲ. ನಿಮಗೆಲ್ಲೋ ಕನ್ಫ್ಯೂಸ್ ಆಗಿರಬೇಕು. ಸ್ವಲ್ಪ ತಾಯಿ. ದಿಲೀಪ್, ದಿಲೀಪ್ ನೋಡಿ, ಇನ್ಸ್ಪೆಕ್ಟರ್ ಬಂದ. ನೀವೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡ ಕಾಣುತ್ತೆ. ಕನ್ಫ್ಯೂಸ್ ಮಾಡೋ ಇನ್ಸ್ಪೆಕ್ಟರ್ ನಾನಲ್ಲ, ಸ್ವತಃ ನನ್ನ ಕನ್ನಡ ನಾನೇ ನೋಡ್ತೇನೆ. ಇನ್ಸ್ಪೆಕ್ಟರ್, ಇದು ಏನು ಅನ್ಯಾಯ? ದಿಲೀಪ್, ಅನ್ಯಾಯ? ನ್ಯಾಯ ಅನ್ಯಾಯ ಬಗ್ಗೆ ನನಗೆ ಹೇಳಲು ಬರಬೇಡ. ತಿಳಿದುಕೊಂಡೆ ಈ ಕಾಕಿ ಡ್ರೆಸ್ ತೊಟ್ಟರೆ. ದಿಲೀಪ್, ನಿಮ್ಮಂತವ್ರು ಹೇಗೆ ಮಾಡಿಸಬೇಕು ಚೆನ್ನಾಗಿ ನನಗೆ ಗೊತ್ತು. ನನಗೆ ಬಂದು ನನ್ನ ಜೀಪತ್ಯೋ ಇಲ್ಲ ನಾನಾಗೆ ಬೂಟ್ಗಳಲ್ಲಿ ಒತ್ತೆ ಎಳ್ಕೊಂಡು. ಇನ್ಸ್ಪೆಕ್ಟರ್ ಸೂರ್ಯ, ನಾನೇ ಕಳ್ಳತನ ಮಾಡಿದಾಗ ಸಾಕ್ಷಿ ಹೇಳಿ ಸಿಕ್ಕವರ ಸ್ಟೇಷನ್ಗಳಿಗೂ ಥರ್ಡ್ ಕ್ಲಾಸ್ ಪರಿಸ್ಥಿತಿ. ದಿಲೀಪ್, ಹತ್ತು ಮೀರಿ ಮಾತನಾಡಬೇಡ. ನಿಜವಾದ ಅಪರಾಧವನ್ನು ಪತ್ತೆ ಹಚ್ಚಿ ಅವರಿಗೆ ಸೆರೆಮನೆಗೆ ಕಳಿಸಿ ಅವರಿಗೆ ಶಿಕ್ಷೆ ಹಾಕಿ ಸಾಕ್ಷಿ ಏನಿದೆ ಅಂತ ಕೇಳಿದೆಯಲ್ಲ. ನೀನು ಗಂಧದ ಮರ ಕಡಿಯುವಾಗ ನಿನ್ನ ಪಿಕ್ ಪ್ಯಾಕೆಟ್ ಅಲ್ಲೇ ಇತ್ತು. ಅದರಲ್ಲಿ ಇದರಲ್ಲಿ ಸಾಕ್ಷಿ, ನಿನ್ನ ಫೋಟೋಗಳ ಮತ್ತೆ ಎಲ್ಲ ಇತ್ತು. ಇದಕ್ಕೆಲ್ಲ ಹೆಚ್ಚು ಮತ್ತೇನು ಬೇಕು ನಿಮಗೆ? ಇನ್ಸ್ಪೆಕ್ಟರ್, ಈ ಕೆಲಸವನ್ನು ನಮ್ಮ ಕಡುವೈರಿಗಳು ಮಾಡಿರಬೇಕು. ಆದರೆ ಈ ನನ್ನ ಪ್ರಾಣ ಸ್ನೇಹಿತ ಎಂದು ಮಾಡಲು ಸಾಧ್ಯವೇ ಇಲ್ಲ. ಮಿಸ್ಟರ್ ದಿಲೀಪ್, ಸ್ಪೀಸಿ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್ ಸೂರ್ಯ, ಈ ಕ್ಷೇತ್ರದ ಮೇಲೆ ತಂದಾದ ಮನೆಗೆ ಅಪ್ಪನೇ ಅರೆಸ್ಟ್ ಮಾಡಿ ಬಂದಿರುವಾಗ ಎಷ್ಟೊಂದು ಗಂಡು ಬಿಟ್ಟಿರಬೇಕು ನಿನ್ನ ಕಚಡಕ್ಕಾಗಿ. ನಮ್ಮಂತ ಶ್ರೀಮಂತರ ಹುಲಿಗಳಲ್ಲಿ ನುಗ್ಗಿ ಬಂದರೆ ಮೈ ಮೇಲಿರುವ ಕಾಕಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಬಲು ಎಚ್ಚರ. ಈ ಕೊಡುವ ಲಂಚ ನನ್ನ ಈ ಬೂಟಿಗೆ ಸಮ. ಪೊಲೀಸ್ ನನಗೆ ತಿಂಗಳ ಸಂಬಳ ಕೊಡುತ್ತೆ. ಅದೇ ಸರ್ಕಾರ ನಾನು ಸತ್ತ ಮೇಲೆ ನನ್ನ ಹೆಂಡತಿ ಮಗಳನ್ನು ನೋಡುತ್ತೆ. ಇನ್ಸ್ಪೆಕ್ಟರ್ ಸೂರ್ಯ, ನೀನು ಒಪ್ಪಿಕೊಟ್ಟಿರೆ ನಿನ್ನ ಹೆಂಡತಿ ಮಕ್ಕಳು ನಾವು ಸಾವಿರ ನೋಡಿಕೊಡುತ್ತೇವೆ. ಏನಂತ ಇನ್ಸ್ಪೆಕ್ಟರ್? ಲೋಫರ್, ಮಾತಾಡು. ಒಂದು ಬಿಟ್ಟೇನು ಇವರೆಂಡ ರಾಷ್ಟ್ರ ಎಫಿಸಿ ಆತವ್ರಿಗೆ ಬೇಡಿ. ಇನ್ಸ್ಪೆಕ್ಟರ್ ಸೂರ್ಯ, ನೀನು ಹಾಕಿದ ಬೇರೆ ಮರಳಿ ನಿನ್ನ ಕೈಯೆತ್ತು ಇರುತ್ತದೆ. ನೀವು ವ್ಯರ್ಥ ಇನ್ಸ್ಪೆಕ್ಟರ್, ವ್ಯರ್ಥ. ವ್ಯರ್ಥನು ಸ್ವಾರ್ಥನು ನಾಳೆ ಕೋಟಿಗೆ ಅಲ್ಲೇ ನೋಡ್ಕೊಂತಿದ್ದೀನಿ. ರೇವರಾಜ್, ಈ ಇನ್ಸ್ಪೆಕ್ಟರ್ ಕೊಂಪಿಸಬೇಕಾದರೆ ನಮ್ಮ ಕಾರ್ಯ ಸಾಧಿಸಲೇಬೇಕು. ಬೆಂಗಳೂರಿನ ಅಣ್ಣ ಬಂದ ಮೇಲೆ ಸ್ಟೇಷನ್ಗೆ ಬರುವಂತ ತಿಳಿಸು. ಅದರ ಕಾಳಜಿ ಬಿಡಿ ಮಿತ್ರ. ನಿನ್ನನ್ನು ಎಲ್ಲಿಗೆ ಕಳಿಸಬೇಕು ಅಲ್ಲಿಗೆ ಧಾರಾಳವಾಗಿ ಕಳಿಸಿಕೊಡುತ್ತೇನೆ. ಮಿಸ್ಟರ್ ಧನ್ರಾಜ್, ನಿನ್ನ ತಮ್ಮನನ್ನು ಗಂಧದ ಮರ ಕಡಿಯಲು ಕಳಿಸಿ ಪೊಲೀಸರ ಕೈಗೆ ಹೇಗೆ ಸಿಗುವಂತೆ ಮಾಡಿದೆ ನೋಡಿದೆಯಾ? ನಿನ್ನ ತಮ್ಮನನ್ನು ಜೈಲಿಗೆ ಕಳಿಸಿ ನಿನ್ನನ್ನು MLA ಸೀಟ್ನಿಂದ ಕೆಳಗಿಳಿಸಿ ನಂತರ ನಿನ್ನ ಮುಚ್ಚಿನ ತಂಗಿ ಮೈ ಲವರ್ ಸಂಗೀತಳಿಗೆ ಗರ್ಭವತಿ ಮಾಡಿ ಅವಳಿಂದಲೇ ನಿನ್ನ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ವೆಚ್ಚಿಕೊಂಡು ನಂತರ ನಿನ್ನನ್ನು ಬೀದಿ ಭಿಕ್ಷಾಧಿಪತಿ ಮಾಡದಿದ್ದರೆ ಕಾಣುವಂತೆ ಪ್ರಜ್ವಲಿಸುತ್ತಿರುವ ರವಿರಾಜನೇ. Hey,
ಹಲೋ ಇನ್ಸ್ಪೆಕ್ಟರ್. ಬನ್ನಿ ಎಮ್ಮೆಲ್ಯೆ ಸಾಹೇಬ್ರೆ, ಬನ್ನಿ. ಏನು ಈ ಅರಕ್ಷಕ ಠಾಣೆಗೆ ಬಂದಿರೋದ ಕಾರಣ? ಕಾರಣ ಈ ತಾಲೂಕಿನ ಶಾಸಕನು ನನ್ನ ತಮ್ಮನನ್ನು ಅರೆಸ್ಟ್ ಮಾಡುವಷ್ಟು ಧೈರ್ಯ ನಿನ್ನಲ್ಲಿದೆ ಎಂದಾಗ ನಿನ್ನ ಮೈ ಮೇಲಿನ ಕಾಯ್ಕೆ ಬಿಚ್ಚಿ ಮನೆಗೆ ಕಳಿಸುವಷ್ಟು ಧೈರ್ಯ ನನ್ನಲ್ಲಿದೆ ಇನ್ಸ್ಪೆಕ್ಟರ್, ನನ್ನಲ್ಲಿದೆ. ಏ ಮಿಸ್ಟರ್ ದಂಡರಾಜ್, ನೀವು ನನ್ನನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದು, ಆದರೆ ನನ್ನ ಮೈ ಮೇಲಿನ ಕಾಕಿಯನ್ನು ಬಿಚ್ಚಿಸಲು ನಿನ್ನಿಂದ ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್, ಈಗ ಒಂದೇ ಒಂದು ಫೋನ್ ಸಿಎಂ ಅವರಿಗೆ ಮಾಡಿದರೆ ನಿನ್ನ ಮೈ ಮೇಲೆ ಕಾಕೆ 5 ನಿಮಿಷ ಕೂಡ ಇರುವುದಿಲ್ಲ. ಮರ್ಯಾದೆಯಿಂದ ಹೇಳುವೆ, ಮೊದಲು ನನ್ನ ತಮ್ಮನನ್ನು ಹೊರಗೆ ಕಳಿಸು. ಹೊರಗೆ ಕಳಿಸುವುದ? ಅದು ಸಾಧ್ಯ ಇಲ್ಲ. ಅವನು ತಪ್ಪು ಮಾಡ್ತಾನೆ. ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕೆಂದರೆ ನಮ್ಮ ಈ ಪೊಲೀಸ್ ಇಲಾಖೆ ಛಲ. ಇನ್ಸ್ಪೆಕ್ಟರ್, ಈ ಹೆಮ್ಮೆಲೆ ತಮ್ಮನನ್ನು ಅರೆಸ್ಟ್ ಮಾಡುವುದು ಅಷ್ಟು ಸುಲಭವಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡು. ಏ ದಂಡರಾಜ್, ಎಮ್ಎಲ್ಎ ಆದರೇನು, ಎಂಪಿ ಆದರೇನು, ಅವರಪ್ಪ ಆದರೆ ನನಗೇನು? ತಪ್ಪು ಮಾಡಿದವನೇ ಅವನೇ ಆಗಲಿ, ಅವನಿಗೆ ಸರಿಯಾದ ಶಿಕ್ಷೆ ಕೊಡುವುದೇ ಈ ಪೊಲೀಸ್ ಕರ್ತವ್ಯ. ಹುಚ್ಚು ಇನ್ಸ್ಪೆಕ್ಟರ್, ಅವನೇನು ಅಂತ ತಪ್ಪು ಮಾಡಿದ್ದಾನೆ? ಮಿಸ್ಟರ್ ದಂಡರಾಜ್, ನಿನ್ನ ತಮ್ಮ ಮಾಡವರ ತಪ್ಪನ್ನು ಮಾಡ್ತಾನೆ. ಅವನು ಅದನ್ನ ಅವನ ಬಾಯಿಂದ ಕೇಳು. ಅವನ ಬಾಯಿಂದ ಏನು ಕೇಳೋದ ಇನ್ಸ್ಪೆಕ್ಟರ್? ಕೊಲೆ ಮಾಡಿದ್ದಾನೆ, ಇಲ್ಲೋ ಯಾವುದಾದರೂ ಹೆಣ್ಣಿನ ಶೀಲ ಹಾಳು ಮಾಡಿದ್ದಾನೆ, ಅಥವಾ ಯಾರ ಮನೆಯನ್ನಾದರೂ ದರೋಡೆ ಮಾಡಿದ್ದಾನೆ? ಯು ಆರ್ ಕರೆಕ್ಟ್ ಮಿಸ್ಟರ್ ದಂಡರಾಜ್. ಕೊನೆಯ ಮಾತನ್ನು ಹೇಳಿದಾರಲ್ಲ, ಅದನ್ನೇ ಮಾಡ್ತೇನೆ ನಿಮ್ಮ ಈ ಸೋದರ. ದರೋಡೆ? ಇನ್ಸ್ಪೆಕ್ಟರ್, ಕೇವಲ ದರೋಡೆ ಮಾಡುವುದಕ್ಕೆ ನನ್ನ ತಮ್ಮನನ್ನು ಅರೆಸ್ಟ್ ಮಾಡಿರುವೆಯಲ್ಲ, ಎಂತ ಹುಚ್ಚು ಇನ್ಸ್ಪೆಕ್ಟರ್ ನೀನು? ಏ ದಂಡರಾಜ್, ಅವನು ಕೇವಲ ದರೋಡೆ ಮಾಡಿಲ್ಲ. ಗಂಧದ ಮರಗಳನ್ನು ಸುಟ್ಕೇಸ್ನಲ್ಲಿ ಪ್ಯಾಕ್ ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದರೆ ನಿನ್ನ ತಮ್ಮ ರವಿರಾಜ್, ಈ ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜ ಧನ್ರಾಜ್, ನಾನೇ ಗಂಧದ ಮರ ಕಡಿಯಲಿಕ್ಕೆ ಹೋಗಬೇಕಾಗಿತ್ತು. ಯಾಕೆ ಮೂಡ್ ಸರಿ ಇಲ್ಲದ ಕಾರಣ ಮಿತ್ರ ದಿಲೀಪನನ್ನು ಕಳಿಸಿದೆ. ಮುಚ್ಚು ಬಾಯಿ ಹೇಳಿ ನನ್ನ ಮಗನೇ. ನಾನು ಹೇಳಿದ್ದೇನು, ನೀ ಮಾಡಿದ್ದೇನು? ನನ್ನ ತಮ್ಮನನ್ನು ಕಳಿಸಿ ಕೋಟ್ಯಾಂತರ ಹಣವನ್ನು ಸುಟ್ಟು ಬೂದಿ ಮಾಡಿದೆಯಲ್ಲೋ ಕದೀಮ. ಏ ಧನ್ರಾಜ್, ಹೀಗೆ ಬದ್ದು ಮೀರಿ ಮಾತನಾಡಿದ್ದೆ ಆದರೆ ನಿನ್ನ ಪ್ರಾಣ ಪಕ್ಷಿಯೇ ಹರಿಶ್ಚಂದ್ರ ಘಾಟನಲ್ಲಿ ಸಟ್ಟು ಸುಡುಗಾಡು ಸೇರುತ್ತೆ. ಎಚ್ಚರ. ಏ ಮಿಸ್ಟರ್, ಬಾಯಿಗೆ ಬಂದಂತೆ ಒದರೋಕೆ, ನಾಯಿ ಅಂತ ಚೀರಾಡಕ್ಕೆ ನಿಮ್ಮಪ್ಪನ ಮೇಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ವಾರ್ನಿಂಗ್. ಇನ್ಸ್ಪೆಕ್ಟರ್, ಬಾಯಿಗೆ ಬಂದಂತೆ ಬಗಳಿ ನಾಯಿಯಂತೆ ಒದರುವುದಕ್ಕೆ ಬಂದಿಲ್ಲ ನಾವು. ನನ್ನ ತಮ್ಮನನ್ನು ಬಿಡಿಸಿಕೊಂಡು ಹೊರ ಹೋಗಲು ಬಂದಿರುವೆ. ಏ ದಂಡರಾಜ್, ನೀನು ಕಳಿಸುವಂದಾಗೆ ಕಳಿಸೋಕೆ ಇದೇನು ವೇಶ್ಯರ ಮನೆ ಅಲ್ಲ. ನೀ ನಾಳೆ ಕೋರ್ಟ್ಗೆ ಬಾ, ಅಲ್ಲೇ ಕಳಿಸುತ್ತೇನೆ ನಿನ್ನ ತಮ್ಮನಲ್ಲಿ. ನಿನ್ನ ಮನೆಗೆಲ್ಲ ಬಳ್ಳಾರಿ ಜೈಲಿಗೆ. ಇನ್ಸ್ಪೆಕ್ಟರ್, ನನ್ನ ತಮ್ಮನನ್ನು ಜೈಲಿಗೆ ಕಳಿಸುವಷ್ಟು ಸಣ್ಣ ರಾಜಕಾರಣಿಯಲ್ಲೋ ಈ ದಂಡರಾಜ್. ಕೋರ್ಟಿಗೆ ಹೋಗುವುದಕ್ಕೆ ನನ್ನನ್ನು ಬಚ್ಚಾಲೆಂದು ತಿಳಿದಿರುವೆಯಾ? ಕೋರ್ಟಿಗೆ ಹೋಗುವ ಮುನ್ನ ಅಲ್ಲಿಂದಲೇ ತಂದಿರುವೆ ಬೇಲ್ ಆರ್ಡರ್. ಮಿಸ್ಟರ್ ದಂಡರಾಜ್, ಇವತ್ತು ಎಮ್ಮೆಲ್ಎ ಇರೋ ಮಾತ್ರಕ್ಕೆ ನಿನ್ನ ತಮ್ಮನನ್ನು ಬಿಡಿಸಿಕೊಂಡು ಹೋಗಬಹುದು,
ಆದರೆ ನಿನ್ನ ನಾಳೆ ಅಧಿಕಾರ ಕಳೆದುಕೊಂಡ ಮೇಲೆ ಒಂದಲ್ಲ ಒಂದು ನಿಮ್ಮಂತ ಗೋಮುಖ ವ್ಯಾಘ್ರಗಳಿಗೆ ಈ ಸೂರ್ಯ ಸರಿಯಾದ ಶಿಕ್ಷೆ ಕೊಡ್ತಾನೆ ಅಂತ ಮಾತ್ರ ನಿನ್ನ ನೆನಪಲ್ಲಿಟ್ಟು. ಏ ಪಿಸಿ, ಆ ಕಳ್ಳನ್ನು ಬಂದು ರಿಲೀಸ್ ಮಾಡು. ಮುಂದುವರಲಿ. ಇನ್ಸ್ಪೆಕ್ಟರ್ ಸೂರ್ಯ, ನಿನಗೆ ಮೊದಲೇ ಹೇಳಿದ್ದೆ, ಕೇವಲ 24 ತಾಸುಗಳ ಒಳಗೆ ಈ ಬೇಡಿ ಮನೆ ಕೈಯಲ್ಲಿ ಇರ್ತದೆ. ಈ ಶ್ರೀಮಂತರ ಅಧಿಕಾರ, ಈ ಶ್ರೀಮಂತರ ಚಲ್ಲಾಟ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಪೊಲೀಸ್ ಕುನ್ನಿ ಬಡಬಿಕರಿಗೆ ಬಾಳು ಕಣ್ಣಿನ ಕಡಲು. ಅದೇ ಕಣ್ಣಿನ ಕಡೆಯಿಂದ ನಿಮ್ಮಂತ ಸೊಕ್ಕಿನ ಶ್ರೀಮಂತರು ಒಂದಲ್ಲ ಒಂದು ದಿನ ಕೊಚ್ಚಿಕೊಂಡು ಸದಾ ಸಿದ್ಧ. ಇನ್ಸ್ಪೆಕ್ಟರ್, ಶ್ರೀಮಂತರು ಯಾರು, ಬಡವರು ಯಾರು ಅನ್ನೋದು ನಿನಗೆ ಸ್ವಲ್ಪ ಜ್ಞಾಪಕದಲ್ಲಿರಲಿ. ಇರದಿದ್ದರೆ ನೀನು ಬಹಳ ಕಷ್ಟಪಡಬೇಕಾಗುತ್ತದೆ. ಏ ಮಿಸ್ಟರ್ ಧನರಾಜ್, ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅಂತ ನಮಗೆ ಹೇಳ್ಕೊಟ್ಟಿಲ್ಲ. ನಮಗೆ ಹೇಳ್ಕೊಟ್ಟಿರೋದು ಒಂದೇ, ತಪ್ಪು ಮಾಡಿದ್ರೆ ಯಾವುದೇ ಮುಂಡೆ ಮಗ ಆಗಲಿ ಅವನನ್ನು ಜೈಲಿಗೆ ಕಳಿಸಿ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಿಸೋದು. ಆದರೆ ನಿಮ್ಮಂತ ದುಷ್ಟ ರಾಜಕಾರಣ ಕೈಯಲ್ಲಿ ಸಿಕ್ಕಿ ನಮ್ಮ ರಾಜ್ಯ ಏಡಿಗಳ ರಾಜ್ಯವಾಗಿರುವುದು. ಕೆಂಗಲ್ ಇನ್ನು ನಮ್ಮ ರಾಜ್ಯದಲ್ಲಿ ಬದುಕಿದ್ದರೆ ಇದು ನಮ್ಮ ರಾಜ್ಯ ರಾಮರಾಜ್ಯವಾಗಿರುವುದು. ನಿಮ್ಮಂತ ಲುಚ್ಚ ಪೊರ್ಕಿ ಲಪ್ಪಂಗನ ಮಾತ್ರ ರಾಜಕಾರಣಿಗಿದ್ದಲ್ಲಿ ಮಾತ್ರಕ್ಕೆ ನಮ್ಮ ವಿಧಾನಸೌಧದಲ್ಲಿ ನಮ್ಮ ಸಿಂಹವು ತಲೆ ತೆಗೆಸಿ ನಿಂತಿರು. ಇನ್ಸ್ಪೆಕ್ಟರ್, ನೀನು ತಲೆ ತಗ್ಗಿಸಿ ನಿನ್ನ ಮನೆಯಲ್ಲಿ ಹೆಂಡತಿ ಜೊತೆ ಬೆಚ್ಚಗೆ ಕುಳಿತುಕೋ. ನಮ್ಮಂತ ಶ್ರೀಮಂತ ಹುಲಿಗಳ ಬೇಟೆಯ ನುಗ್ಗಿ ಆಟ ಆಡಲು ಬಂದರೆ ಈ ಹುಲಿಗಳ ಕೈಯಲ್ಲಿ ನರಳಿ ನರಳಿ ಸಾಯಬೇಕಾಗುತ್ತದೆ. ಬಲು ಎಚ್ಚರ. ನಿಮ್ಮಂತರ ಗೊಡ್ಡು ಶ್ರೀಮಂತರ ಬೆದರಿಕೆಗೆ ಎದುರಿ ಹೋಗೋನು ನಾನಲ್ಲ. ನೀವು ನನ್ನ ಮಗಳು ಬೇಟೆಯಾಡುವ ಮೊದಲು ನಿಮ್ಮನ್ನು ನಾನೇ ಕಂಡಲ್ಲಿ ಬೇಟೆಯಾಡಲು ಸದಾ ಸಿದ್ಧ. ಈ ಸೂರ್ಯನನ್ನು ಮಾತ್ರ ಮರಿಬೇಡ. ಹಾಗಾದರೆ ಈ ಯುದ್ಧದಲ್ಲಿ ನಮ್ಮ ಹೆಣವು ಬೇಕು, ಇಲ್ಲ ನಿನ್ನ ಹೆಣವು ಬೇಕು. ಅಂದಾಗ ಈ ಯುದ್ಧಕ್ಕೆ ಮಂಗಲ. ಅಲ್ಲಿವರೆಗೂ ಈ ಯುದ್ಧದ ಕ್ರಾಂತಿಯ ಕಿಡಿ ಬರುತ್ತದೆ. ಇನ್ಸ್ಪೆಕ್ಟರ್, ಕ್ರಾಂತಿಯ ಕಿಡಿ ಬರುತ್ತದೆ. ಹೋಗು ಹೋಗು ಧನರಾಜ್, ಹೋಗು. ನಿಮ್ಮಂತ ಕತ್ತೆ ನನ್ನ ಮಕ್ಕಳಿಗೆ ಎಲ್ಲಿ ಗೊತ್ತಾಗುತ್ತೆ ಈ ಸೂರ್ಯನ ಪವರ್. ನೋಡಿದಪ್ಪ ಗಾಂಧಿ, ನೀನು ಕಂಡ ಕನಸು ಭಾರತದ ಮಹಾನ್ ಚರಿತ್ರೆಯಲ್ಲಿ ಗಾಂಧಿ ಗೋಖಲೆ ಇಂಡಿಯಾ, ಸುಭಾಷ್ ಚಂದ್ರ ಭಾರತ ಕಾಂತ್ರ ಇಂಡಿಯಾ ಅಂತ ಹೇಳಿದೆಲ್ಲ ನಿನ್ನ ನುಡಿಗಳು ಬಚ್ಚಿಗೂಡಿ ಸೇರಿಕೊಂಡಿವೆ. ನಮ್ಮವರು ಜನ ಗೋಡ್ಸೆ ಅಂತ ರೋಡ್ಗಳನ್ನು ಬೆಳೆದು ಬಿಟ್ಟಿದ್ದಾರೆ. ಈ ಜನ ಅವರನ್ನು ಮೆಟ್ಟ ಹಾಕ್ತೀವೋ ಅಥವಾ ಬುಡ ಮೇಲೂ ಮಾಡ್ತೀವೋ ಇನ್ನಷ್ಟು ಬೆಳೆದು ಬಿಟ್ಟಿವೆ. ಬಿಟ್ಟ ವಿಚಾರ, ನಾವಿನ್ನು ಬರ್ತೀವಿ. ಪಿಸಿ, ನಡೀರಿ ಹೋಗೋಣ. ರಘುಪತಿ, ಲೇ ಮಗನೇ ರಘುಪತಿ, ರೌಡಿ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡು ಈ ರೌಡಿ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿ ಹುಲಿಯ ದರ್ಪದಂತೆ ಮೆರೆಯುತ್ತಿರುವ ಈ ಧನರಾಜನ ಸೋದರನನ್ನು ಅರೆಸ್ಟ್ ಮಾಡುವಷ್ಟು ಧೈರ್ಯ ನಿನ್ನ ಮಗನಿಗಿದೆ ಎಂದಾಗ ನಿನ್ನನ್ನು ಸುಟ್ಟು ಬೂದಿ ಮಾಡುವಷ್ಟು ಧೈರ್ಯ ನನ್ನಲ್ಲಿಲ್ಲ ಎಂದು ತಿಳಿದಿದ್ದೇನೋ ಹರಂಕೋರ್ ನನ್ನ ಮಗನೇ. ಆಸ್ತಿಯನ್ನು ಬರೆಸಿಕೊಂಡು ನೀನೊಬ್ಬ ಶ್ರೀಮಂತನಾಗಿ ಮೆರೆದತ್ಯಾ ನನ್ನ ಮಗನೇ. ರಘುಪತಿ, ತುತ್ತು ಕೂಳಿಗೆ ಗತಿ ಇಲ್ಲದೆ ಬಡ ಬಿಕಾರಿ ನನ್ನ ಮಗನೇ. ಓ ಶಿವೋದ್ರಿ ಸೂರ್ಯ ಸಂತು ನಿನ್ನ ಮಕ್ಕಳಾಗಿದ್ರೆ ನೀನು ಮತ್ತಿಷ್ಟು ಜಂಬ ಕೊಚ್ಚಿಕೊಳ್ಳುತ್ತಿದ್ದಿ ಮಗನೇ. ಓ ಶಿವೋದ್ರಿ ಸೂರ್ಯ, ಈ ಸಾಕಿದ ಕುഞ്ഞി ನಿನಗೆ ಇಷ್ಟು ಸೊಕ್ಕಿರಬೇಕಾದ್ರೆ ಈ ಸೊಕ್ಕನ್ನು ಅಡಗಿಸಲೇಬೇಕು. ನನ್ನ ಮಗನ ಶ್ರೀಮಂತ ಸೂರ್ಯ ಸುಮಾದ್ರಿ ನನ್ನ ಸ್ವಂತ ಮಕ್ಕಳಿದ್ದಂತಲೇ ಮಗನೇ. ಅವರ ಬಗ್ಗೆ ಮಾತನಾಡ ಯೋಗ್ಯತೆ ನಿನಗಿಲ್ಲಲೇ ನನ್ನ ಮಗನೇ. ರಘುಪತಿ, ಆ ಸೂರ್ಯ ಅವರ ತಂದೆ ತಾಯಿ ಜೊತೆ ಅವರನ್ನು ಕತ್ತು ಇಚಿಗೆ ಸಾಧಿಸಬಹುದಿತ್ತು. ಆದರೆ ಬದುಕಿಕೊಳ್ಳಲಿ ಎಂದು ಬಿಟ್ಟಿರುವೆ. ಧನರಾಜ್,
ನಿನ್ನ ದೊಡ್ಡ ತಪ್ಪು ಮಗನೇ. ಅವರಿಬ್ಬರು ಅವತ್ತಿನ ದಿವಸ ಕೊಲೆ ಮಾಡಿದ್ದಾರೆ. ಇವತ್ತು ಈ ಊರಲ್ಲಿ ಯಾರು ಎದುರು ನಿಂತಿದ್ದಿರಲ್ಲ, ಅವರೇ ಕೊಲೆ ಆಗಿಬಿಟ್ಟಲ್ಲ. ಅವರೇ ಇಂದು ನಿನ್ನ ಪಾಲಿ ಯಮ ಕೆಂಕರಾಗಿದ್ದಾರೆ ಮಗನ, ಯಮ ಕೆಂಕರಾಗಿದ್ದಾರೆ. ಬಡವ, ನಿನ್ನ ನಡೆದುಕೊಂಡು ಹೋಗಿ ನನ್ನ ಸೇಡಿನ ದಾವಾಜ್ಞೆಯನ್ನು ನಂದಿಸಿಕೊಳ್ಳಬೇಕೆಂದರೆ ತಾರಿಸಿಕೋ ಮಗನೇ ಈ ಚಾಟಿ ಏಟನ್ನು. ಅಯ್ಯೋ ಅಮ್ಮ ದೇವರೇ, ಧನ್ರಾಜ್ ಗಂಡ ಸ್ಥಾನ ಎಲ್ಲ ಷಂಡನ ಮಗನೇ. ನಿಜವಾಗ್ಲೂ ನಿನ್ನ ಗಂಡ ಸಾಯ್ದಿದ್ರೆ ಕಟ್ಟಿದಾಗ ಬಿಚ್ಚನೊಳ್ಳೆ ನರ ಅಂತಕ ಸೊಕ್ಕಿನ ನಾಯಿ ಕಟ್ಟಿ ಇಷ್ಟು ಮಾಡಿದರು ಮತ್ತೆ ಸೊಕ್ಕಿನಿಂದ ಮಾತನಾಡುತ್ತಿರುವೆ ಎಂದಾಗ ಈ ನಿನ್ನ ಸೊಕ್ಕನ್ನು ಅಡಗಿಸಲೇಬೇಕು. ಧನ್ರಾಜ್ ಸೊಕ್ಕ ತುಂಬಿಲ್ಲ ಮಗನೇ, ಗಂಡು ಸ್ಥಾನ ತುಂಬಿದೆ ನನ್ನಲ್ಲಿ. ಲೇ ಶ್ರೀಮಂತ, ನನ್ನನ್ನು ಗಂಡು ಸ್ಥಾನದ ವಂಶ, ನಿನ್ನಂಗೆ ಷಂಡರ ವಂಶ ಅಲ್ಲ. ನನ್ನಲ್ಲಿ ಈ ರೀತಿ ಕಟ್ಟಿ ಹುಟ್ಟಲ್ಲ ನನ್ನ ಮಗ ಸಿಂಹಾದ್ರಿ ಬಂದರೆ ನಿನ್ನನ್ನು ನಿಂತಲ್ಲಿ ಸುಟ್ಟು ಬೂದಿ ಮಾತ ಮಗನ ಬಲ ಎಚ್ಚರ. ರಘುಪತಿ, ನಿನ್ನ ಮಗ ಶಿವಾದ್ರಿ ಬರ್ತಾನೋ ಇಲ್ಲ ಆ ಬ್ರಹ್ಮ ಬರ್ತಾನೋ? ಲೇ ಬಡವ, ಸಿಂಹಾದ್ರಿ ಎಂದ ತಕ್ಷಣ ಬರ್ಲಿಕ್ಕೆ ಅವರೇನು ಸತ್ಯ ಶ್ರೀಡಿ ಸಾಯಿಬಾಬನ ಇಲ್ಲ ಎಮ್ಮೂರು ರಾಜಭಕ್ಷಿನ? ರವಿ ದಿಲೀಪ್, ಇವನಿಗೆ ಕಂತ್ರಿ ನನ್ನ ಮಕ್ಕಳೇ, ಒಬ್ಬರ ಮನೆಯನ್ನು ಹಾಳು ಮಾಡಿ ಅವರ ಆಸ್ತಿ ಆಭರಣವನ್ನು ಪಡೆದುಕೊಂಡು ನೀವು ಶ್ರೀಮಂತ ಮೇಲ್ದಟ್ಟ ನನ್ನ ಮಕ್ಕಳೇ. ಬೆಂಕಿ ಚೆಂಡದ ಬಟ್ಟನ ನನ್ನ ಮಗ ಸಿಡಿಗೆದ್ದ ಸಿಂಹಾದ್ರಿ ಅವನಲ್ಲಿ ಸಿಡಿದೆದ್ದ ಸಿಂಹಾದ್ರಿ. ಅವನಲ್ಲಿ ಅಷ್ಟೊಂದು ಧೈರ್ಯ ಶೂರ್ಯ ಅಡಗಿದ್ದರೆ ನಿನ್ನನ್ನು ಕಟ್ಟುವ ಮೊದಲೇ ಬಂದು ನಿನ್ನನ್ನು ಕಾಪಾಡುತ್ತಿದ್ದ. ಬರಲಿ, ನಾವು ನೋಡೇ ಬಿಡುತ್ತೇವೆ. ಹೇಳಿ ನನ್ನ ಮಗನೇ, ಸಾಕಾಯ್ತಾ? ಯಾಕೆ ನಾಯಿ ಹೆಂಗೆ ತೇಕುತ್ತಿದೆ ನನ್ನ ಮಗನೇ? ಯಾಕೆ ಇನ್ನು ಮುಂದೆ ಸಿಂಹಾದ್ರಿ ಸೂರ್ಯ ತಂದೆ ತಾಯಿಯರನ್ನು ಇದೇ ರೀತಿ ಪ್ರಾಣವನ್ನು ತೆಗೆದುಕೊಂಡು ಸೂರ್ಯ ಸಿಂಹಾದ್ರಿ ಅವನಿಗೆ ಬೀದಿ ಪಾಲು ಮಾಡಿ ಅವರ ಆಭರಣ ಆಸ್ತಿಯನ್ನು ಬಳಸಿಕೊಂಡು ನೀನು ಶ್ರೀಮಂತಾಗಿ ಮೆರೆದತ್ತೆ. ಅದೇ ರೀತಿ ಸಿಂಹಾದ್ರಿ ಸೂರ್ಯ ಯಮ ಕೆಂಕರಾಗಿ ಎತ್ತರ ಇಲ್ಲ ಮಗನೇ. ಇವನಿಗೆ ಬರೇ ಬಾಯಿ ಮಾತು ಹೇಳಿದರೆ ಬುದ್ಧಿ ಬರುವುದಿಲ್ಲ. ತೆಗೆದುಕೋ ಈ ಚಾಟಿಯಿಂದ ಅವರ ಮೈ ಚರ್ಮ ಸುಲಿದ. ಹೇಳಿ ನನ್ನ ಮಕ್ಕಳೇ, ಲೇ ನೀನ್ಯಾರ್ಲೇ ಬದ್ಮಾಸ್ ನನ್ನ ಮಗನೇ? ಧರ್ಮ ಯಮಧರ್ಮ 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 ನಮ್ಮ ಕೈಯಲ್ಲಿ ಸತ್ತು ಸುಡುಗಾಡು ಸೇರಿದ್ದಾನೆ. ಯಾವನಲೇ ಯಮಧರ್ಮ? ರಣಯೇಡಿ ನನ್ನ ಮಗನೇ. ನಿಮ್ಮ ಪಾಲಿನ ಯಮಧರ್ಮ ಯಮಧರ್ಮ ಅಷ್ಟೊಂದು ಧೈರ್ಯ ಇದ್ದರೆ ಕೆಳಗಿಳಿದು ಬರಲೇ ರಣಯೇಡಿ ನನ್ನ ಮಗನೇ. ಬರಬೇಕಾ? ಹಾಗಾದರೆ ಬರುತ್ತೇನೆ, ತಡೆಯಲೇ ಮಕ್ಕಳ. ನಿಮ್ಮ ಪ್ರಾಣವನ್ನು ಒತ್ತೊಯ್ಯುವ ಯಮಧರ್ಮನಾಗಿ ಕೆಳಗಿಳಿದು ಬರುತ್ತೇನೆ.
ಶ್ರೀಮಂತ, ಪಾಪ ಈ ವಯಸ್ಸಾದ ಮುದುಕನನ್ನು ಕಟ್ಟಿ ಹೊಡೆಯುತ್ತಿರಲ್ಲ, ಇವನೇನು ತಪ್ಪು ಮಾಡಿದ್ದಾರೆ? ಒಳ್ಳೆ ಮಾತಿನಿಂದ ಆ ಮುದುಕನನ್ನು ಬಿಚ್ಚಿವಿರೋ ಅಥವಾ ಇದೇ ಕೊಟ್ಲೆಯಿಂದ ನಿಮ್ಮನ್ನು ಕತ್ತರಿಸಿ ಬಿಡದೆ? ನೀ ಶಿವಾದ್ರಿನ ಮೇಘನ? ಹೌದು, ನಾನೇ ನಿಮ್ಮ ಪಾಲಿನ ಮೃತ್ಯು ಮೇಘ. ಹೇ ಮೇಘ, ನೀನು ಈ ಸಮಯದಲ್ಲಿ ನೀನೇಕೆ ಇಲ್ಲಿಗೆ ಬನ್ನಿ? ಲೇ ಸೊಕ್ಕಿನ ಶ್ರೀಮಂತ, ಈ ಮುದುಕ ಏನು ತಪ್ಪು ಮಾಡಿರುವನೆಂದು ಇವನನ್ನು ಕಟ್ಟಿ ಹೊಡೆಯುತ್ತೀರಿ? ಒಳ್ಳೆ ಮಾತಿನಿಂದ ಇವನನ್ನು ಬಿಚ್ಚುತ್ತೀರೋ ಅಥವಾ ಇದೇ ಕೊಟ್ಟಲಿ? ಲೇ ಮೇಘ, ನಿನ್ನ ಒಣ ಮಾತಿಗೆ ಎದುರಿ ಹಗ್ಗ ಬಿಚ್ಚುವ ರಣ ಏಡಿ ಎಂದು ತಿಳಿದಿರುವೆ. ಐ ಡೋಂಟ್ ಕೇರ್. ನಿನ್ನಲ್ಲಿ ದಮ್ಮು ತಾಕತ್ತನ್ನದಿದ್ರೆ ಹೋಗಲೇ, ನೀನೇ ಹೋಗಿ ಬಿಚ್ಚು, ನೋಡೇ ಬಿಡ್ತೇವೆ. ಲೇ ಕಡು ಬಡವರಿಗೆ ಎರವರ ಮನೆಯ ಅಂಜಲ ತಿಂದು ಬದುಕುವ ನಾಯಿ, ನಿನಗೆ ಎಷ್ಟು ಕೊಪ್ಪಿರಬೇಕಾದರೆ ನನಗೆಷ್ಟು ಕೊಪ್ಪಿರಬಹುದು ನೋಡು. ಹಾಗಾದರೆ ನಿನ್ನ ಕಣ್ಣೆದುರು ಹೋಗಿ ನಾನೇ ಬಿಚ್ಚುತ್ತೇನೆ, ನೋಡಿ. ಲೇ ಬಚ್ಚ, ನಿನ್ಕೋ, ನಿಲ್ದಿದ್ರೆ ಮಗನ ಊಟ ಮಾಡಿ ಬಿಸಾಕ್ಬೇಕಾಗತ್ತೆ. ಮಗು, ಈ ಸಮಯದಲ್ಲಿ ನೀನು ಬರ್ಲಿಕ್ಕೆ ನನ್ನ ಪ್ರಾಣ ತೆಗಿತಿದ್ರ ಬಾಯಿ ಪಾಪಿಗಳು. ಇಂದ ಮುಂಡೆ ಮಕ್ಕಳು ನಿನ್ನ ಪ್ರಾಣವನ್ನು ತೆಗೆದರೆ ಇವರವನ್ನು ಪ್ರಾಣ ತೆಗೆಯುವ ಸಮಕಿಂಕರ ನಾನಿದ್ದೇನೆ. ಮಗು, ನಿನ್ನ ಹೆಸರು ಏನು ಮಗು? ಅಪ್ಪ, ನನ್ನ ಹೆಸರು ಒಂದ ಎರಡ, ಈಗ ಮಾತ್ರ ಬೇಗ. ಮಗು, ನೀನು ಅಪ್ಪ ಅಂತಾರೆ ನನ್ನ ಮಗು ಸಿಂಹಾದ್ರಿ ಕೂಗಿದಂಗೆ ಆಗುತ್ತಿದೆ ಮಗು, ಕೂಗಿದಂಗೆ ಆಗುತ್ತಿದೆ. ಹೌದಪ್ಪ, ಈ ಸಿಂಹಾದ್ರಿ ಎಂದೆಂದಿಗೂ ಕರಡವರ ಮನದಲ್ಲಿ, ನೆರೆದವರ ಮನಸ್ಸಿನಲ್ಲಿ ಇರುತ್ತಾನೆ. ಹಾ ಬಾಪ, ಇಂಥ ನೀಚರ ಮನೆಯಲ್ಲಿ ನಮ್ಮದೇನಿದೆ ಕೆಲಸ, ಹೋಗೋಣ. ಧನ್ರಾಜ್, ಈ ಮೇಘನ ಹೋರಾಟ ಇಷ್ಟಕ್ಕೆ ನಿಲ್ಲಿತೆಂದು ತಿಳಿಯಬೇಡ. ಬರುತ್ತೇನೆ ಅಲ್ಲ, ಹೋಗುತ್ತೇನೆ. ಮುಂದೆ ಒಂದು ದಿನ ನಿನ್ನನ್ನು ಒತ್ತೊಯ್ಯುವ ಯಮನಾಗಿ ಮತ್ತೆ ಬರುತ್ತೇನೆ. ರವಿರಾಜ್, ಈ ಮಗನನ್ನು ಮೊದಲು ಎತ್ತಬೇಕು. ಇಲ್ಲದೆ ಹೋದರೆ ನಾವು ಬದುಕುವುದು ಬಹಳ ಕಷ್ಟವಾಗುತ್ತದೆ. ಈ ಮೇಘನನ್ನು ನೋಡಿದರೆ ಓ ಶಿವಾದ್ರಿ ಹಾಗೆ ಕಾಣುತ್ತಾನೆ. ಏಕವಚನದಿಂದ ಮಾತನಾಡುವ ಮನೆ ಮೂರ್ಖ ನನ್ನ ಮಗನೇ, ಯಾರು ನೀನು? ನಾನು ಯಾರ? ಧನ್ರಾಜ್, ನಿನ್ನ ದರ್ಪ ದಪ್ಪಾಳಿಕೆಗೆ ಗಾಂಧಿ ಆಡಲು ಬಂದ ನಿನ್ನ ಪ್ರಾಣಿನು ಮುತ್ತಿ ಯಮ, ಅರ್ಥ ಅರ್ಥ ರೌಡಿಗಳ ರಣಧೀರ ಶಿವಾದ್ರಿ, ಲೇ ಕಟ್ಟೆ ನನ್ನ ಮಗನೇ, ನಿನ್ನ ಎದುರಿಗೆ ನಿಂತಿರುವನು ನಾನೇ ಸಿಂಹಾದ್ರಿ. 20 ವರ್ಷಗಳ ಹಿಂದೆ ದುರ್ಗಾದೇವಿ ಜಾತ್ರೆಯಲ್ಲಿ ಎತ್ತಿನ ಮಂಡಿಗಣ್ಣು ಕಚ್ಚಿಕೊಂಡು ಮುಂಗೈಗೆಂದು ಹೊರಟಿರುವ ನನ್ನ ತಂದೆಯನ್ನು ಕೊಲೆ ಮಾಡಿದ ಹಂತಕ. ಲೇ ಶಿವಾದ್ರಿ, ನಿನ್ನ ತಂದೆ ತಾಯಿಯಂತೆ ಸತ್ತು ಸ್ವರ್ಗ ಸೇರಬೇಡ. ಮೊದಲು ಹೊರಟು ಹೋಗಿ ಇಲ್ಲಿಂದ. ಲೇ ಧನ್ರಾಜ್,
ಈ ನಿನ್ನ ಬಂದೂಕು ಪಿಸ್ತೂಲು ಕೇವಲ ನನಗೆ ತೃಣಸಮ. ಈ ಪರಶೆಂಬ ಆಯುಧ ಕೈಯಲ್ಲಿದ್ದರೆ ಸ್ವರೆಂಬುವ ಮಾತೆ ಇಲ್ಲಲೇ ಧನರಾಜ್. ನೆನೆಸಿಕೊಳ್ಳಲೇ ನಿನ್ನ ಎತ್ತವರನ್ನು. ಚೈತ್ರ, ಇದು ಬರೀ ನನ್ನ ಆಸೆ ಅಲ್ಲ, ಪ್ರತಿಯೊಂದು ಹೆಣ್ಣಿನ ಆಸೆ. ಇಂಥ ದುರ್ಮಾರ್ಗಿಗಳನ್ನು ಈ ಊರಿನಲ್ಲಿ ಮತ್ತೆ ಹುಟ್ಟಿ ಬಂದಿದ್ದೇ ಆದರೆ ಶ್ರೀರಾಮ ಸೇಡಿಟ್ಟ ಸೇಡಿನ ಕೊಟ್ಟಲೆಯಾಗಿ ಈ ಸಮಾಜದ ಸಂಸ್ಕೃತಿಯನ್ನು ಕಾಪಾಡಲು ಬಡವರ ಮೆಟ್ಟುವ ಮೆಟ್ಟನ್ನು ಶ್ರೀಮಂತರು ರೊಚ್ಚಿಗೆದ್ದ ವೀರ ಮದಕರಿಯಾಗಿ ಬರಬೇಕು. ಎಲ್ಲ ಪಾತ್ರ ಬರ್ರಿ ಎಲ್ಲ ಜಯ भोले भोले माता की, भोले भोले माता की। ಏ ಆಚೋರೆ ಲೌಡಕ್ಕೆ ಬಾಲ್